ತಿರುಪಾವೈ 17ನೆಯ ಪಾಶುರ. அம்பரமே தண்ணீரே ஷோரே அறம் செய்யும் எம்பெருமான் நந்தகோபாலா எழுந்திராய் கொம்பனார்க்கெல்லாம் கொழுந்தே குலவிளக்கே எம்பெருமாட்டி யசோதாய் அறிவுராய் அம்பர மூடுருத்து ஓங்கி உலகளந்த உம்பர்கோமானே உறங்காதேழுந்திராய் செம்போர்களடி செல்வா பலதேவா ಉಂಬಿಯುಂ ನೀಯುಂ ಉರಂಗೇಲೋರೆಂಬಾವಾಯ್. ಅಂತರಾರ್ಥ. ಈ ಪದ್ಯ ಒಂದರಲ್ಲೇ ನಂದಗೋಪ, ಯಶೋದೆ, ಶ್ರೀಕೃಷ್ಣ ಹಾಗೂ ಬಲರಾಮ ಎಲ್ಲರನ್ನೂ ಒಟ್ಟಿಗೆ ಎಬ್ಬಿಸುವ ಸನ್ನಿವೇಶ. ಹಿಂದಿನ ಪದ್ಯದಲ್ಲಿ ದ್ವಾರಪಾಲಕನನ್ನು ಅಂಗಲಾಚಿ ಬಾಗಿಲು ತೆರೆಸಿದ ಗೋದೆ ಮತ್ತು ಗೋಪಿಯರು ಈಗ ನಂದನ ಶಯ್ಯಾಗೃಹದ ಬಳಿಗೇ ಬಂದು ಬಿಟ್ಟಿದ್ದಾರೆ. ಮೊದಲ ಕೋಣೆಯಲ್ಲಿ ನಂದಗೋಪ ಮಲಗಿದ್ದಾನೆ. ಅವನನ್ನೇ ನಂದಗೋಪಾಲ ಎನ್ನುತ್ತಾಳೆ ಗೋದೆ. ಗೋಕುಲಕ್ಕೆ ಒಡೆಯ, ರಕ್ಷಕನಾದರೂ ಮೊದಲು ಅವನು ಮುದ್ದು ಕೃಷ್ಣನಿಗೆ ತಂದೆ. ಕಂಸನಾಳುಗಳ ಪೀಡನೆಯಿಂದ ಬೇಸತ್ತು ಈಗ ತಾನೇ ಕೃಷ್ಣನ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದಾನೆ. ಅಲ್ಲಲ್ಲ, ಮಲಗಿದ್ದಾನೆ. ಅದು ಸುಮ್ಮನೆ ನಿದ್ದೆಯಿಂದಲ್ಲ, ಎಚ್ಚರವಾಗೇ ಇದ್ದಾನೆ. ಹೊರಗಿದ್ದ ಗೋಪಿಯರಿಗೆ ಇದು ತಿಳಿಯದಲ್ಲ. ಅವರು ನಂದಗೋಪಾಲರೇ, ಏಳಿ ಒಡೆಯರೇ ಎಂದು ಅವನನ್ನೇ ಮೊದಲು ಎಬ್ಬಿಸುತ್ತಿದ್ದಾರೆ. ರಾಜರಿಗೆ ಭೋಪರಾಕ್ ಎಂದು ಹೇಳಿ ಸುಪ್ರಭಾತ ಹಾಡುವ ಪರಿಪಾಠ ಉಂಟಲ್ಲ, ಅದಕ್ಕೆ ದಾನಶೂರ ನಂದಗೋಪಾಲ ಪ್ರಭುಗಳೇ ಏಳಿ ಎನ್ನುತ್ತಿದ್ದಾರೆ. ಅದೆಂಥ ದಾನ ನಂದಗೋಪ ಮಾಡುತ್ತಿದ್ದುದು! ವಸ್ತ್ರದಾನವಂತೆ. ಅಂಬರ ಎಂದರೆ ವಸ್ತ್ರ. ಆಗಾಗ ಹಬ್ಬ ಹರಿದಿನಗಳಲ್ಲಿ ಗೋಕುಲದ ಗೊಲ್ಲತಿಯರಿಗೆ ಹೊಸ ವಸ್ತ್ರಗಳನ್ನು ನೀಡುತ್ತಿದ್ದನಂತೆ ನಂದಗೋಪ. ತಣ್ಣೀರು ದಾನ ಮಾಡುತ್ತಿದ್ದ ನಂದಗೋಪ ಎನ್ನುತ್ತಾಳೆ ಗೋದೆ. ಕುಡಿಯುವ ನೀರನ್ನು ಬೇಡಿ ಪಡೆಯುವ ಬರಗಾಲವಿತ್ತೆ ಗೋಕುಲದಲ್ಲಿ ಎನ್ನುತ್ತೀರಾ? ಹಾಗರ್ಥವಲ್ಲ. ಗೋಕುಲಕ್ಕೆ ಬಂದು ಹೋಗುವ ಯಾತ್ರಾರ್ಥಿಗಳ ಸಂಖ್ಯೆ ಏನು ಕಡಿಮೆ ಇರಲಿಲ್ಲ. ಗೋಕುಲ ಒಂದು ಹಸಿರು ಸಮೃದ್ಧಿ ಇದ್ದ ಅಂದವಾದ ಸಣ್ಣ ಊರು. ನಂದಗೋಪನಿಗೆ ಸ್ವಲ್ಪ ತಡವಾಗಿ ಪುತ್ರೋತ್ಸವವಾಗಿದ್ದನ್ನು ಆ ಮಗು ಶ್ರೀಕೃಷ್ಣ ವಿಲಕ್ಷಣ ಮಗುವಾಗಿದ್ದು ಅತ್ಯಂತ ಸುಂದರವಾದ ಶಿಶು ಎಂದು ಜನಜನಿತವಾಗಿತ್ತು. ಶಿಶುವಾಗಿದ್ದಾಗಲೇ ಪೂತನೆ, ಶಕಟ ಮುಂತಾದ ಅಸುರರನ್ನು ಕೊಂದ ಶಿಶುವೆಂದು ಪ್ರಸಿದ್ಧವಾಗಿತ್ತು. ಆ ಮಗುವನ್ನು ನೋಡಲು ಪಕ್ಕದ ಹಳ್ಳಿಗಳಿಂದ ಹಿಂಡು ಹಿಂಡಾಗಿ ಜನ ಬರುತ್ತಿದ್ದರು. ನಾಯಕನನ್ನು ನೋಡಲು ಕಪ್ಪ ಕಾಣಿಕೆಗಳನ್ನು ತರುತ್ತಿದ್ದರು. ಹಾಗೆ ಬಂದವರನ್ನು ಬರೀ ಕೈಲಿ ಕಳಿಸುವುದುಂಟೆ? ಅತಿಥಿಗಳ ಸತ್ಕಾರದಲ್ಲಿ ಯಾವ ಕೊರತೆಯನ್ನೂ ನಂದಗೋಪ ಉಳಿಸುತ್ತಿರಲಿಲ್ಲ. ಮೊದಲು ತಣ್ಣೀರನ್ನು, ನಂತರ ಊಟೋಪಚಾರವನ್ನು ಅಕ್ಕರೆಯಿಂದ ಮಾಡುತ್ತಿದ್ದ. ಅದನ್ನೇ ಗೋದೆ ವಸ್ತ್ರವನ್ನು, ತಣ್ಣೀರನ್ನು, ಅನ್ನವನ್ನು ಧರ್ಮರೀತ್ಯ ದಾನ ಮಾಡುವ ನಂದಗೋಪರೇ ಏಳಿ ಎಂದು ಎಬ್ಬಿಸುತ್ತಿರುವುದು. ಮುಂದಿನ ಕೋಣೆಯಲ್ಲಿ ಮಲಗಿದ್ದ ಯಶೋದೆಯ ಬಳಿಗೆ ಗೋಪಿಯರು ಈಗ ಬರುತ್ತಿದ್ದಾರೆ. ಯಶೋದೆ ಬಲು ಸುಂದರಿ. ಅವಳೊಬ್ಬಳೇ ಏನು, ಗೋಕುಲದ ಗೋಪಿಯರೆಲ್ಲ ಸುಂದರಿಯರೇ. ಕೃಷ್ಣನ ಮೇಲಿನ ಅವರ ಪ್ರೇಮ ಅವರಿಗೆಲ್ಲ ಒಂದು ಚೆಲುವನ್ನು ಕೊಟ್ಟಿದೆ. ಯಶೋದೆಯೋ ಕೃಷ್ಣನ ತಾಯಿಯಾದಾಗಿನಿಂದ ಇನ್ನೂ ಚೆಲುವೆಯಾಗಿದ್ದಾಳೆ. ಅವಳಿಗೆ ತೆಳುವಾದ ಸೊಂಟವಂತೆ. ಕೃಷ್ಣನನ್ನು ಹೆತ್ತ ಮೇಲೂ ಅವಳ ಸೌಂದರ್ಯವೇನೂ ಕಮ್ಮಿಯಾಗಿಲ್ಲ. ಕೃಷ್ಣನಂಥ ಅಂದದ ಶಿಶುವನ್ನು ಸೊಂಟದಲ್ಲಿ ಎತ್ತಿಕೊಂಡು ನಿಲ್ಲುವ ಅವಳ ಮೋಹಕ ಭಂಗಿ ಗೋಪಿಯರಿಗೆ ಕಣ್ಸೆಳೆಯುವಂತಿದೆ. ಸ್ತ್ರೀಯ ಸೊಂಟಕ್ಕೆ ಮಗುವು ತರುವ ಶೋಭೆಯೇ ಬೇರೆ. ಹಾಗಾಗಿ ಅವಳು ಗೋಪಕುಲದಲ್ಲೇ ಅತ್ಯಂತ ಸುಂದರಿಯಾಗಿದ್ದು ಆ ಕುಲಕ್ಕೆ ಒಂದು ದೀಪದಂತೆ ಬೆಳಗುತ್ತಿದ್ದಾಳೆ. ಅಲ್ಲದೆ ಒಡೆಯ ನಂದಗೋಪನಿಗೆ ಒಡತಿ ಎಂದ ಮೇಲೆ ಶ್ರೀಮಂತ ಉಡುಗೆ ತೊಡುಗೆ ಆಭರಣಗಳಿಂದ ಅವಳು ಸದಾ ಸರ್ವಾಭರಣ ಸುಂದರಿ. ಅಂತಹ ಯಶೋದೆಯನ್ನು ಏಳಮ್ಮ ಎಂದು ಎಬ್ಬಿಸುತ್ತಿದ್ದಾರೆ ಗೋದೆ ಹಾಗೂ ಗೋಪಿಯರು. ಯಶೋದೆಯ ಮಗುಲಲ್ಲೇ ಕೃಷ್ಣ ಮಲಗಿದ್ದಾನೆ, ತಾಯಿಯನ್ನು ತಬ್ಬಿಕೊಂಡು. ಹೊರಗಿಂದ ನೋಡುವವರಿಗೆ ಈ ನೋಟ ಅತ್ಯಂತ ಮನೋಹರವಾಗಿದೆ. ಕೃಷ್ಣನೋ ತುಂಟ, ಇಡೀ ದಿನ ಮಲಗದೆ ಚೇಷ್ಟೆ ಮಾಡುತ್ತಿರುವವನು. ಆಗಲೂ ಮುದ್ದು ಕೃಷ್ಣನೇ, ಆದರೆ ಮಲಗಿರುವಾಗ ಅವನ ಸೊಬಗೇ ಬೇರೆ. ಶಾಂತನಾಗಿ ತಾಯಿಯೇ ತನ್ನ ಸರ್ವಸ್ವವೇನೋ ಎಂಬಂತೆ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದಾನೆ. ಗೋದೆಗೆ ಒಂದಾನೊಂದು ಕಾಲದ ವಾಮನ ನೆನಪಾಗುತ್ತದೆ. ಪಾಪ ಅದಿತಿ ಭಗವಂತನನ್ನು ಮಗನಾಗಿ ಪಡೆದಳೇನೋ ಸರಿ, ಆದರೆ ಯಶೋದೆಯ ಭಾಗ್ಯ ಅವಳಿಗೆಲ್ಲಿ ಬರಬೇಕು?
ವಾಮನ ಮಗುವಾಗಿರಲೇ ಇಲ್ಲ. ತಾಯ ಗರ್ಭದಿಂದ ಹೊರಬಂದವನು ಒಡನೆಯೇ ಬೆಳೆದು ಉಪನಯನ ಮಾಡಿಸಿಕೊಂಡ. ಯಜ್ಞೋಪವೀತ, ದಂಡ, ಕೃಷ್ಣಾಜಿನ ಧರಿಸಿ ವಟುವಾಗಿ ಹೊರಟು ಬಿಟ್ಟ. ಪಾಪ ಅದಿತಿಗೆ ಎಂಥ ವಂಚನೆ! ಹೋಗಲಿ, ಅದೇ ವೇಷದಲ್ಲಿ ಆದರೂ ತಾಯಿ ಮುಂದೆ ಸ್ವಲ್ಪ ಕಾಲ ಇದ್ದನೇ ಇಲ್ಲ. ಉಪನೀತನಾಗಿ ಮನೆಯಿಂದ ಹೊರಟವ ಹೋದದ್ದು ಸೀದಾ ಬಲಿಚಕ್ರವರ್ತಿಯ ಅರಮನೆಗೆ. ಹಾಗೆ ಮನೆ ಬಿಟ್ಟವ ಮತ್ತೆಂದೂ ಅದಿತಿಯ ಮನೆಗೆ ಬರಲೇ ಇಲ್ಲ. ಬಲಿಯಿಂದ 3 ಅಡಿ ನೆಲವ ಬೇಡಿದವ ಗಿಂಡಿಯ ನೀರು ಬೀಳುತ್ತಿದ್ದಂತೆ ತ್ರಿವಿಕ್ರಮನಾಗಿ ಬೆಳೆದು ಭೂಮಿಯನ್ನೆಲ್ಲ ಒಂದು ಪಾದದಿಂದ ಆವರಿಸಿ ಇನ್ನೊಂದರಿಂದ ಆಕಾಶವನ್ನೇ ಸೀಳಿದಂತೆ ಪಾದ ನೀಡಿದ. ಆ ಪಾದವೋ ಬ್ರಹ್ಮಲೋಕಕ್ಕೆ ಹೋಯಿತು. ಅದೇನೆಂದು ತಿಳಿಯದೆ ಬ್ರಹ್ಮ ಗಲಿಬಿಲಿಗೊಂಡ. ನಂತರ ಅರಿತ ಅದು ತನ್ನ ತಂದೆ ಮಹಾವಿಷ್ಣುವಿನ ಪಾದವೆಂದು. ಒಡನೆಯೇ ಅರ್ಘ್ಯ ಪಾದ ಅರ್ಪಿಸಿ ಆ ಪಾದವನ್ನು ತೊಳೆದ. ಆ ತೀರ್ಥವೆಲ್ಲಿ ಬಿತ್ತೋ? ಕೈಲಾಸದಲ್ಲಿದ್ದ ಪರಮಶಿವನ ತಲೆಯ ಮೇಲೆ. ಅವನೋ ಅದು ತನ್ನ ಪಿತಾಮಹನ ಪಾದ ತೀರ್ಥವೆಂದು ಅರಿತು ಅದನ್ನು ಪವಿತ್ರವಾಗಿ ಭಾವಿಸಿ ತನ್ನ ಜಟೆಯಲ್ಲಿ ಬಂಧಿಸಿಬಿಟ್ಟ. ಗೋದೆಗೆ ಈಗ ಅದೆಲ್ಲ ನೆನಪಾಯಿತು. ಮಹಾವಿಷ್ಣುವೇ ಮಗನಾಗಿ ಜನಿಸಿದರು. ಅವನ ನೆತ್ತಿ ಮುದ್ದಾಡದ ಅದಿತಿಯನ್ನು ನೆನೆದು ಕಣ್ಣು ಮನವೂ ಒದ್ದೆಯಾಯಿತು. ಹಾಗೆಯೇ ಯಶೋದೆಯ ಭಾಗ್ಯವನ್ನು ನೆನೆದು ಹೆಮ್ಮೆಯೂ ಆಯಿತು, ಸ್ವಲ್ಪ ಅಸೂಯೆಯೂ ಆಯಿತೇನೋ. ಸುಮ್ಮನೆ ಹೇಳೋ ಕೃಷ್ಣ ಎಂದರೆ ಹೇಳುವನೇ ಕಳ್ಳ. ಅದಕ್ಕೆ ಇದನ್ನೆಲ್ಲ ನೆನಪಿಸುತ್ತಾ ವಾಮನನಾದವನು ತ್ರಿವಿಕ್ರಮನಾಗಿ ಬೆಳೆದು ಆಕಾಶವನ್ನು ಭೇದಿಸಿ ದೇವತೆಗಳಿಗೆ ಮರಳಿ ಸ್ವರ್ಗವನ್ನು ದೊರಕಿಸಿಕೊಟ್ಟವನೇ ಹೇಳು ಎನ್ನುತ್ತಾಳೆ. ಇನ್ನು ಬಲರಾಮನ ಸರದಿ ಕೃಷ್ಣನ ಪಕ್ಕದಲ್ಲೇ ಮಲಗಿದ್ದಾನೆ. ಅರೆಗಳಿಗೆಯೂ ಅವನನ್ನು ಬಿಟ್ಟಿರಲಾರ. ಅವನೂ ಚೆಲುವ. ಕೃಷ್ಣ ಕಪ್ಪಾದರೆ ಇವನೋ ಹೊಳೆವ ಬಂಗಾರದ ಬಣ್ಣದವ. ಅವನ ಚೆಲುವಾದ ಕೆಂಪು ಪಾದವಷ್ಟೇ ಗೋದೆಗೆ ಕಾಣುತ್ತಿದೆ. ಪಾದವೇ ಅಷ್ಟು ಸುಂದರವಾಗಿದ್ದರೆ ಬಲರಾಮ ಇನ್ನೆಷ್ಟು ಚೆಲುವನಿದ್ದಿರಬೇಕು ಎಂದು ಯೋಚಿಸುತ್ತಾಳೆ ಗೋದೆ. ಆ ಪಾದದ ಮಹಿಮೆಯನ್ನು ನೆನೆಯುತ್ತಾಳೆ. ದೇವಕಿಯ ಗರ್ಭದಲ್ಲಿ ಮೊದಲು ಪಾದ ಉರಿದು ಬಲರಾಮನಲ್ಲವೇ? ಹಾಗೆ ಪುನೀತವಾದ ಗರ್ಭದಲ್ಲೇ ನಂತರ ಮಹಾವಿಷ್ಣು ಉದಿಸಿದ್ದು. ದೇವಕಿ ಈಗಾಗಲೇ ಹೆತ್ತು ಕಂಸನ ಕ್ರೌರ್ಯದಿಂದ ಬದುಕುಳಿಯದ 6 ಮಕ್ಕಳನ್ನು ಹೊತ್ತ ಗರ್ಭ ಅಶುದ್ಧವಾಗಿತ್ತಂತೆ. ಬಲರಾಮನ ಪಾದಸ್ಪರ್ಶದಿಂದಲೇ ಆ ಗರ್ಭದ ದೋಷವೆಲ್ಲ ನಾಶವಾಯಿತಂತೆ. ಇದನ್ನೆಲ್ಲ ನೆನಪಿಸಿ ಗೋದೆ ಬಲರಾಮ ಎಳೆಯ್ಯ ಎನ್ನುತ್ತಾಳೆ. ಯಾರೂ ಮಿಸುಕಾಡುತ್ತಿಲ್ಲ. ಅಣ್ಣ ತಮ್ಮಂದಿರೇ, ನೀವಿಬ್ಬರೂ ಹೀಗೆ ಮಲಗೇ ಇದ್ದರೆ ಜಗತ್ತಿನ ಗತಿಯೇನು? ಬೇಗ ಹೇಳಿ. ನಿಮ್ಮಿಬ್ಬರ ಅವತಾರದಿಂದ ಲೋಕಕ್ಕೆ ಅನೇಕ ಕೆಲಸಗಳಾಗಬೇಕಾಗಿವೆ. ಭಕ್ತರ ಉದ್ಧಾರವಾಗಬೇಕಾಗಿವೆ. ದುಷ್ಟ ನಿಗ್ರಹವಾಗಿ ಭೂಭಾರ ಇಳಿಸಬೇಕಾಗಿವೆ. ನಿದ್ದೆ ಸಾಕು, ಹೇಳಿ ಎನ್ನುತ್ತಾಳೆ ಗೋದೆ. ನಂದಗೋಪನನ್ನು ಬಟ್ಟೆ, ತಣ್ಣೀರು, ಅನ್ನವನ್ನು ಧರ್ಮದಿಂದ ದಾನ ಮಾಡುವ ದೊರೆಯೆಂದೇಕೆ ಗೋದೆ ಹೇಳುತ್ತಾಳೆ? ಅವನು ಮಾಡಿದ ದಾನ ಅಷ್ಟು ವಿಶೇಷವೇ? ಹೌದು ಎನ್ನುತ್ತಾರೆ ವ್ಯಾಖ್ಯಾನ ಮಾಡುವ ಆಚಾರ್ಯರು. ಕೃಷ್ಣನನ್ನು ಕಾಲಕಾಲಕ್ಕೆ ಹಾಲು, ಮೊಸರು, ಬೆಣ್ಣೆಯನ್ನು ದಂಡಿಯಾಗಿ ತಿನ್ನಿಸಿ ಮುದ್ದು ಮಾಡಿ ಪುಷ್ಟಿಯಿಂದ ಆರೋಗ್ಯ ದೃಢಕಾಯನಾಗಿ ಬೆಳೆಸಿದ್ದು ಯಶೋದೆ ನಂದರೆ ಅಲ್ಲವೇ? 13 ವರುಷ ಅವರು ಹಾಗೆ ಬೆಳೆಸಿದ್ದು. ಅಂಬರಂ ಆ ಪರಮ ಎನ್ನುವ ಪರಮಾತ್ಮನನ್ನು ಅದನ್ನು ಅವರೇ ಅರಿಯರು. ಆದರೆ ಅಂಥ ಮಗನನ್ನು ಲೋಕೋಪಕಾರಕ್ಕಾಗಿ ಬಿಟ್ಟು ಕೊಟ್ಟಿದ್ದೇನು ಸಾಮಾನ್ಯ ದಾನವೇ? ನಂದನ ಮನೆಗೆ ಕೃಷ್ಣನನ್ನು ನೋಡಲು ಬರುತ್ತಿದ್ದವರೆಲ್ಲ ದಣಿದು ಬಂದಿದ್ದರು. ಅವನನ್ನು ನೋಡುತ್ತಿದ್ದಂತೆಯೇ ಅವರ ದಾಹವು ಹಸಿವು ಮಾಯ. ಅಂತಹ ಶಕ್ತಿಯ ಕೃಷ್ಣರೂಪಿ ಭಗವಂತನಲ್ಲಿ. ಅದನ್ನೇ ನಮ್ಮಾಳ್ವಾರರು ಉಣ್ಣುಂ ಶೋರು ಪರಗು ನೀರ್ ತಿನ್ನುಂ ವೆತ್ತಿಲ್ಲೈ ಎಲ್ಲಾಂ ಕಣ್ಣನ್ ಎಂದದ್ದು. ಅಂದರೆ ತಿನ್ನುವ ಅನ್ನ, ಕುಡಿಯುವ ನೀರು, ಮೆಲ್ಲುವ ವೀಳ್ಯ ಎಲ್ಲವೂ ಕೃಷ್ಣನೇ ಎಂದು. ಅಂತಹ ಕೃಷ್ಣನನ್ನು ಮಧುರೆಗೆ ಕಳಿಸಿದಾಗ ನಂದಗೋಪನ ಮನಸ್ಸು ಹೇಗಿರಬಹುದು? ಆದರೂ ದುಃಖವನ್ನು ತಡೆದು ಕಳಿಸಿಕೊಟ್ಟಿದ್ದೇನು ಸಾಮಾನ್ಯ ತ್ಯಾಗವೇ? ನಂದಗೋಪನ ಮುಖ್ಯವಾದ ಕೆಲಸ ಕೃಷ್ಣನನ್ನು ರಕ್ಷಿಸುವುದೇ. ಮೊದಲ ಪದ್ಯದಲ್ಲೇ ನೋಡಿದ್ದೇವಷ್ಟೇ. ಕೈಯಲ್ಲಿ ಚೂಪಾದ ವೇಲಾಯುಧವನ್ನು ಹಿಡಿದು ಸದಾ ಕೃಷ್ಣನ ಬಳಿಯೇ ಇದ್ದು ರಕ್ಷಿಸುತ್ತಿದ್ದನಂತೆ. ಹಾಗೆಯೇ ಆಚಾರ್ಯರು ಭಗವಂತನನ್ನು ಮಗುವೆಂದೇ ಭಾವಿಸಿ ಅವನಿಗೆ ಮಂಗಳವಾಗಲಿ ಎಂದು ಹಾಡುತ್ತಾ ಜೊತೆಯಲ್ಲೇ ಶಿಷ್ಯವರ್ಗ ಭಕ್ತವೃಂದದ ಹಿತವನ್ನೂ ಬಯಸುತ್ತಾ ಸದಾ ಎಚ್ಚರಿಕೆಯಿಂದಿರುತ್ತಾರೆ.
ಭಗವಂತನಿಗೆ ರಕ್ಷಣೆಯೇ ಎನ್ನುತ್ತೀರೇನೋ? ಹೌದು, ಅದು ಭಕ್ತಿಯ ಅತಿಶಯದಿಂದ. ಆಳ್ವಾರರು, ಹರಿದಾಸರುಗಳು, ಸಂತರು ಭಗವಂತನನ್ನೇ ತಾವು ಕಾಪಾಡಬೇಕಾದ ಶಿಶು ಎಂದು ಭಾವಿಸುತ್ತಾರೆ. ಅವನಿಗೆ ದೃಷ್ಟಿಯಾಗದಂತೆ ಮಂಗಳ ಹಾಡುತ್ತಾರೆ. ಪೆರಿಯಾಳ್ವಾರರು ಪಲ್ಲಾಂಡು ಎಂದು ಮಂಗಳ ಹಾಡಿದರಲ್ಲವೇ ಹಾಗೆ ಇಲ್ಲಿ ನಂದಗೋಪಾಲ ಎಂದು ಗೋದೆ ಕರೆಯುವುದು ಆಚಾರ್ಯನಿಗೇ ಅನ್ವಯ. ಅಂಬರ ಎಂದರೆ ವಸ್ತ್ರ, ಮಾನ ಮುಚ್ಚುವ ಬಟ್ಟೆ. ಅದನ್ನು ನಮಗೆ ಕೊಡುವವರು ಆಚಾರ್ಯರು. ದೇವರ ಎದುರಲ್ಲಿ ನಾವೆಲ್ಲ ಬೆತ್ತಲೆ. ನಮ್ಮ ತಪ್ಪು ಒಪ್ಪು, ಮಾಡುವ ಕೆಟ್ಟ ಹಾಗೂ ಒಳ್ಳೆಯ ಕೆಲಸಗಳು ಎಲ್ಲವೂ ಅವನಿಗೆ ಪ್ರತ್ಯಕ್ಷ. ಭಗವಂತನಿಗೆ ಇಷ್ಟವಾಗುತ್ತಿರುವಂತಿರುವುದೇ ನಮ್ಮ ಸ್ವರೂಪ, ಅದೇ ಮಾನ. ಹಾಗೇ ನಮ್ಮನ್ನು ತಿದ್ದುವವರು ಆಚಾರ್ಯರಲ್ಲವೇ? ಬಟ್ಟೆ ಎಂದರೆ ಅರಿವೇ ಎಂದು ಒಂದರ್ಥವಿದೆಯಲ್ಲ. ಅರಿವನ್ನು ಮೂಡಿಸುವುದೇ ಅರಿವೇ. ನಮ್ಮ ನಿಜ ರೂಪವನ್ನು, ಆತ್ಮಸ್ವರೂಪವನ್ನು ನಮಗೆ ತಿಳಿಯಪಡಿಸಿ ಭಗವಂತನೆದುರು ಅಹಂಕಾರ, ಮೋಹ ಮುಂತಾದ ಪರದೆಗಳನ್ನೆಲ್ಲ ಕಳಚಿ ವಿನಯ ಭಕ್ತಿಗಳ ವಸ್ತ್ರವನ್ನು ತೊಡಿಸಿ ನನ್ನದೇನೂ ಇಲ್ಲ ಎಂಬ ದೈನ್ಯವನ್ನು ಮೂಡಿಸುವವರೇ ಆಚಾರ್ಯರು. ಅದೇ ವಸ್ತ್ರದಾನ. ಭಗವಂತನನ್ನು ಕಾಣಬೇಕೆಂಬ ಹಂಬಲ ಹುಟ್ಟಿಸುವವರೇ ಗುರುಗಳು. ಆ ಹಸಿವು ದಾಹವನ್ನು ಸ್ವಲ್ಪ ಮಟ್ಟಿಗೆ ತಣಿಸುವವರು ಅವರೇ. ಅದೋ ತೀರದ ದಾಹ, ಹಸಿವು. ಭಗವಂತನ ಗುಣಗಾನ, ಅವನ ಇರುವಿಕೆಯ ಅನುಭವವನ್ನು ಪುರಾಣ ಇತಿಹಾಸಗಳಿಂದ ಹೆಕ್ಕಿ ಉಪದೇಶಿಸುವವರು ಗುರುಗಳೇ. ಅದೇ ಅನ್ನದಾನ. ಅವರೇ ನಂದರು, ಆನಂದ ನೀಡುವವರು. ಅವರೇ ಗೋಪಾಲರು, ರಕ್ಷಿಸುವವರು. ಇನ್ನು ಯಶೋದೆಯ ವಿಷಯಕ್ಕೆ ಬರೋಣ. ಅವಳು ತೆಳುನಡುವಿನ ಸುಂದರಿಯಂತೆ. ಸೊಂಟದ ಕೆಲಸ ದೇಹದ ಮೇಲ್ಭಾಗವನ್ನು ಕೆಳಭಾಗವನ್ನು ಜೋಡಿಸುವುದು. ಇದಕ್ಕೊಂದು ಒಳ ಅರ್ಥವಿದೆ. ಆಚಾರ್ಯರು ಮಾಡುವ ಬದಲು ಮುಖ್ಯವಾದ ಕೆಲಸ ಮಂತ್ರೋಪದೇಶ. ಆಚಾರ್ಯರು ಮಾಡುವ ಬಲು ಮುಖ್ಯವಾದ ಕೆಲಸ ಮಂತ್ರೋಪದೇಶ. ಮೊದಲ ಮಂತ್ರವೇ ಮೂಲ ಮಂತ್ರ, ಓಂ ನಮೋ ನಾರಾಯಣ. ಇದೇ ಆ ಮಂತ್ರ, ಇದೇ ಅಷ್ಟಾಕ್ಷರ ಮಂತ್ರ. ಇದರ ಮಧ್ಯಭಾಗವೇ ನಮಃ ಎನ್ನುವುದು. ಪ್ರಣವವಾದ ಓಂಕಾರವನ್ನು, ನಾರಾಯಣ ಶಬ್ದವನ್ನು ಬೆಸೆಯುವುದೇ ನಮಃ ಶಬ್ದ. ನಮಗೂ ನಾರಾಯಣನಿಗೂ ಇರುವ ಸಂಬಂಧವನ್ನು ಗಟ್ಟಿಯಾಗಿ ಬೆಸೆಯುವುದೇ ನಮಃ ಶಬ್ದ. ನಮ್ಮ ದೇಹದಲ್ಲಿ ತಲೆ ಎನ್ನುವುದು ಒಂದು ಮುಖ್ಯವಾದ ಅಂಗ. ಭಗವಂತನಿಗೆ ತಲೆಬಾಗಿ ನಮಸ್ಕರಿಸುವುದೇ ಅದಕ್ಕೆ ಭೂಷಣ. ನಮಸ್ಕಾರ ಎನ್ನುವುದು ಒಂದರ್ಥವಾದರೆ, ನಾನು ನನ್ನವನಲ್ಲ ಎನ್ನುವುದೇ ಹೆಚ್ಚು ಸಮಂಜಸವಾದ ಅರ್ಥ. ಈ ಭಾವ ನಮ್ಮ ಅಂತರಂಗದಲ್ಲಿ ಉದಯಿಸಿದಾಗಲೇ ಅವನು